ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಆ ಸಲ ಬಂದ್ರೆ ಎಲ್ಲ ಮಾಡ್ಕೊಂಡಿದ್ರಲ್ಲ ಮತ್ತೆ ಅದು ಒಂದು ವರ್ಷ ಆತ್ರಿ, ಒಂದು ವರ್ಷ ಹೋದ ವರ್ಷ ಆಗಿತ್ತು ಆ ಸಲ ಸರ್ ಕಾಲ ಮಿದಾಗಿ ನೋಡ್ತೀರಿ ಲಕ್ಷ್ಮಣ ಬೆಟರ್ ಅವರಿಗೆ ಬರೀ ನೋಡಿದ್ರಲ್ಲ, ಯಾರು ನೋಡಿದ್ರು ಇದು ಹೇಳ್ತಾರ ಇದು ಕಾಮಗಾರಿ ಸರಿಯಾಗಿಲ್ಲ ಅಂತ ಹೇಳಿ. ಇದಕ್ಕೆ ಈ ಕಾಮಗಾರಿ ಸಂಬಂಧ ಮುಂದೆ ಒಂದು ಇಂದಿರಾ ಕ್ಯಾಂಟೀನ್ ಕಡೆ ಒಂದು ದೊಡ್ಡ ವಾಲ್ ಇತ್ತು ರೀ. ಆ ವಾಲ್ ಏನೈತ್ರಿ, ಮೊನ್ನೆ ಹೋದ ವರ್ಷ ಬಗ್ತ್ರಿ, ಬಗ್ಗಿದ ಮ್ಯಾಗ ಬಂದು ಎಲ್ಲ ಸಾಹೇಬ್ರು ಬಂದು AW ಸಾಹೇಬ್ರು ಬಂದರು, ಕಮಿಷನರ್ ಸಾಹೇಬ್ರು ಬಂದರು, ಎಲ್ಲರೂ ಬಂದು ಅದು ತೆಗೆದು ಕೆಲಸ ಅದು ಸ್ವಚ್ಛ ಮಾಡಿ ಮತ್ತು ಮುಂದೆ ನಾನು ನೀವು ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿ ಅದು ತೊಗೊಂಡು ಹೋದವ್ರು ವಾಪಸ್ ಬರಲಿಲ್ಲ ಸರ್ ಅವರು. ಮತ್ತು ಇದೇ ಟೈಪ್ ನಾ ಏನು ಮಾಡಿದೆ, ನಮ್ಮ HK ಪಾಟೀಲ್ ಸಾಹೇಬ್ರ ಕಡೆ ಹೋಗಿ ಸಾಹೇಬ್ರ ಅವಾಗ ಬಂದವ್ರು ಹೋಗಿ ಎಸ್ಟಿಮೇಟ್ ಮಾಡ್ಕೊಂಡು ಹೋದವರು ಇನ್ನೂ ತನಕ ಮಾರ್ಕೆಟಿಗೆ ಬಂದಿಲ್ಲ ಸಾಹೇಬ್ರ ಅಂಥೇಳಿ ನಾ ಅಂದಮ್ಯಾಗ ಅವ್ರು ಇಮಿಡಿಯೇಟ್ಲಿ ಅಲ್ಲೇ ಕಾಲ್ ಮಾಡಿ ಹೇಳಿ ನೀವು ಮಾರ್ಕೆಟಿಗೆ ಹೋಗ್ರಿ, ಏನೇ ಸಮಸ್ಯೆ ನೋಡ್ಕೋರಿ ಅಂಥೇಳಿ ಅಂದರು. ಅದರ ಪ್ರಕಾರ ಅವರು ಬಂದ್ರಿ ಸರ್. ಬಂದು ನೋಡ್ಕೊಂಡು ಹೋದವ್ರು ಮತ್ತು 4 ತಿಂಗಳಾಯ್ತು ಇನ್ನೂ ಮತ್ತೆ ಬರಲಿಲ್ಲ. ಈಗ ಮೊನ್ನೆ ಗಾಳಿ ದೊಡ್ಡದು ಗಾಳಿ ಬಿಡ್ತು, ಮಿಂಚು ದೊಡ್ಡದು ಎಲ್ಲ ಭಾಳ ಸಮಸ್ಯೆ ಆಗಿ ಈ ಮಾರ್ಕೆಟಿಗೆ ಮತ್ತೆ ಇದು ಇಲ್ಲೇ ಈ ಕಡೆ ಭಾಗದಾಗ ಎದಕ್ರಿ ಎಲ್ಲಪ್ಪ ಅಂತಂದ್ರೆ ನಂದಿನಿ ಇದು ಡೈರಿ ಐತ್ರಿ, ಆ ಡೈರಿ ಹತ್ರ ಇದು ಈ ಟೈಪು ಇಲ್ಲಿ ಒಂದು ವಾಲ್ ಇತ್ತು. ಅದು ಈ ವಾಲ್ನು ಮಿನಿಮಮ್ ಇಲ್ಲ ಅಂದ್ರೆ ಒಂದು 6 ಇಂಚ್ ಒಳಗೆ ಬಂದುಬಿಟ್ಟೈತ್ರಿ. ಅದು ಆಲ್ರೆಡಿ ಈಗ ಏನೈತ್ರಿ, ಈಗ ಸೆಂಟರ್ನ್ಯಾಗ ಇದ್ದಂಗೆ ಐತ್ರಿ. ಯಾವಾಗ ಏನಾಗುತ್ತೋ ಹೇಳಕ್ಕೊಲ್ಲೆ ಆ ಟೈಪ್ ಐತಿ ಅದು. ಅದಕ್ಕೆ ನಾನು ಹಗಲೇ ಎಲ್ಲ ಪದೇ ಪದೇ ಕಮಿಷನರ್ ಅವ್ರ ಕಡೆ ಕಾಲ್ ಹಚ್ಚಿ ಅವ್ರಿಗೆ ಹೇಳಿ ಅವ್ರಿಗೆ ಏನಾರು ಮಾಡಿ ಕಮಿಷನರ್ AW ಅವ್ರಿಗೆ ಕರೆಸಿ ಈಗ ಅವ್ರಿಗೆ ನಾ ಎಲ್ಲ ತೋರ್ಸಿನಿ ರೀ ಅದ್ರ ಬಗ್ಗೆ ಅವರೆಲ್ಲ ನೋಡಿದ್ರು. ನೋಡಿ ಕೆಲಸ ಈಗ ಹೇಳಿದ್ರಿ ಇದು ಯಾಕಂದ್ರೆ ಇದು ಸ್ವಲ್ಪ ಮೆಟ್ರ್ ಸ್ವಲ್ಪ ಭಾಳ ಇದನ್ನ ಐತಿ, ಆದಷ್ಟು ಲಘು ನಾವು ತೆಗಿಯೋಂಥದ್ದು ಇದು ಪ್ರಯತ್ನ ಮಾಡ್ತೀವಿ. ಮತ್ತು ಮುಂದೆ ಏನು ಮಾಡಬೇಕು ಅದು ಸ್ವಲ್ಪ ಕುಂತು ನಾವು ಪ್ಲ್ಯಾನ್ ಹಾಕಿ ಡಿಸ್ಕಸ್ ಮಾಡಿಕೊಂಡು ಮಾಡೋಣಂತ. ಇಲ್ಲಾಂದ್ರೆ ಒಂದು 20 ಫುಟ್ ಅಂತರದಾಗ ಸ್ಲ್ಯಾಬರ್ ಆಗಲಿ ಒಂದು ತಗಳರ ಆಗಲಿ ಹಾಕಿ ಇದು ಮಾಡೋನು, ಇದು ತೆಗಿಯೋನು. ಇದು ಭಾಳ ಸ್ವಲ್ಪ ಡೇಂಜರ್ ಅನ್ಸಾಕ್ತೆ ಅಂತ ಅವರು ಈ ಮಾತು ಅನ್ನೋದು ಹೇಳಿ ಈಗ ಜಸ್ಟ್ ಅವರು ನಮ್ಮ ಕಡೆಯಿಂದ ಹೋದ್ರಿ ಸರ್, ಆಶ್ವಾಸನೆ ಕೊಟ್ಟು ಹೋದ್ರಿ ಈಗ ಜಸ್ಟ್. ಅದ ಪ್ರಕಾರ ಈಗ ನಾನು ನಮ್ಮ ಮಾರ್ಕೆಟ್ ಅಧ್ಯಕ್ಷರ ಪ್ರಕಾರ ನಾನು ಇವ್ರಿಗೆ ಹೇಳಿಕೆ ಕೊಡ್ತೀನಿ. ಆದಷ್ಟು ದಯವಿಟ್ಟು ಲಘು
ಏನರ ಮಾಡಿ ಅದು ಮಾಡಿ ಲಘು ನಮ್ಮ ಪರಿಹಾರ ಮಾಡಿದರೆ ನಮ್ಮ ಜೀವನಗಳು ಉಳಿತಾವು. ಇಲ್ಲಾಂದ್ರೆ ಇವು ಹೇಳಕ್ ಬರಂಗಿಲ್ಲ. ಗಾಳಿ ಮಳೆ ಯಾವಾಗ ಬಿಡುತ್ತೆ ಅನ್ನೋದು, ಯಾವಾಗ ಆಗತ್ತೆ ಅನ್ನೋದು ಹೇಳಕ್ಕಲ್ರಿ. ಅದಕ್ಕೆ ನಾನು ಯಾರು ಇದಕ್ಕೆ ಅಧಿಕಾರಿಗಳು ಅದಾರ, ಮೇನ್ ಅದಕ್ಕೆ ತೊಗೊಂಡು ಕೆಲಸ ಅವರು ಒಟ್ಟು ಸ್ವಲ್ಪ ಸೀರಿಯಸ್ಲಿ ತೊಗೊಂಡು ಅದು ಏನೈತಿ ನಮ್ಗೆ ಸರಿ ಮಾಡಿ ಕೊಡ್ಬೇಕಂತೇಳಿ ನಂದು 2 ಮಾತು ಹೇಳಿ ನಾ ಮುಗಿಸ್ತೀನಿ. ನಮಸ್ಕಾರ. ನಮ್ಮ ಹೆಸರು ಫಯಾಜ್ ಹುಸೇನ್ ಸಾಬ್ ನಾರಾಯಣಕೇರಿ, ಕಾಯಿಪಲ್ಲೆ ಮಾರ್ಕೆಟ್ ಅಧ್ಯಕ್ಷರೇ. ಇದು ಬೆಟಗಿರಿ ಕಾಯಿಪಲ್ಲೆ ಮಾರ್ಕೆಟ್ ಅಧ್ಯಕ್ಷ. ಮಳೆ ಗಾಳಿ ಭಾಳ ಆಗ್ತಿದ್ರಿ ಬೆಟಗಿರಿ ಒಳಗೆ. ಕಮಿಷನರ್ ಸಾಹೇಬರು 2-3 ಸಲ ಭೇಟಿ ಬಂದು ಬರಲೇ ಇಲ್ಲ. ಆಮೇಲೆ ಮತ್ತೆ ಯಾಕಂದ್ರೆ ಮಂದಿಗೆ ತೊಂದರೆ ಆಗುತ್ತಿದ್ರಿ ಜನರಿಗೆ. ಯಾಕಂದ್ರೆ ಕುಂತು ವ್ಯಾಪಾರ ಮಾಡೋಕ್ಕಾಗಲ್ದು. ಅನಾಜುಗಳು ಕಾಯಿಪಲ್ಲೆ ಕಿರಾಣಿ ಮಸಾಲೆ ಎಲ್ಲ ಹಾಳಾಗುತ್ತೈತ್ರಿ. ಅದು ಹೇಳೋರು ಕೇಳೋರು ದಿಕ್ಕಲಾರ್ದಂಗೆ ಆಗೈತಿ. ಮತ್ತು ಸಾಹೇಬ್ರು ಮತ್ತು ಕಮಿಷನರ್ ಸಾಹೇಬ್ ಭೇಟಿ ಬಂದ್ವಿ. ಈ ಕಮಿಷನರ್ ಸಾಹೇಬ್ ಕರೆ ಕಳಿಸಿದ್ವಿ. ಆಮೇಲೆ ಮೊನ್ನೆ ಮಳೆ ಗಾಳಿ ಬಂದು ಮತ್ತು ಕಾಲಮ್ಗಳು ಲಂತ್ ಹೊಡೆದ್ರಿ, ಮತ್ತು ಶೇಕ್ ಆಗ್ಯಾವು, ಕ್ರಾಕ್ ಬಿಟ್ಟಾವು. ಯುಗಾದಿಗೆ ಮಳೆ ಆಗಿದ್ದು ಅದು ತಕೊಂಡು ಹೋದ್ರು. ಮಾಡ್ತೀವಿ ಸ್ವಲ್ಪ ಆಶ್ವಾಸನೆ ಕೊಟ್ಟರು. ನಾವು ಬಿಸಿಲಾಗ ಕುಂತು ವರ್ಷಂಗಟ್ಲೆ ಕಾಲ ಕಳಿದ್ವಿ. ಮಾಡ್ತೀವಿ ಅಂತೇಳಿ ಇಂದೋರ್ಗು 14 ತಿಂಗಳು ಇವತ್ತಿಗೆ. ಮತ್ತೆ ಇತ್ತಾಗ ಮಳೆ ಸ್ವಲ್ಪ ಇದು ಎಡಕ್ಕೆ ಬಲಕ್ಕಾಗತ್ತೆ ರೀ. ಅದು ಫುಲ್ ಕ್ರ್ಯಾಕ್ ಆಗಿಬಿಟ್ಟೈತಿ. ಇದು ತೆಳ್ಕೊಂತು ಅದು ಭಯ ನೋಡಿ ಸ್ವಲ್ಪ ತೆಳ್ಕೊಂಡ್ರೆ ಭಯ ಅನ್ಸತ್ತೆ ನಮಗೆ. ಆದ್ರೆ ನಮ್ಗೆ ಕೆಲಸ ಮಾಡಿದ್ರೆ ಬಡವ್ರು ನಾವು ಬದುಕೋದು ವಜ್ಜೆ ಆಗಂಗಿಲ್ಲ. ಮತ್ತು ಇಲ್ಲ ನೀವು ಮಾಡ್ಬಾರ್ದು. ಮತ್ತೆ ಮಸಲಾಗ ಅದು ಬೇಡ, ಸ್ವಲ್ಪ ಹೈಟ್ ಕಡಿಮೆ ಮಾಡ್ಕೊಂಡು ಅನುಕೂಲ ಮಾಡ್ಕೊಡ್ರಿ ನಮಗೆ. ಮತ್ತು ಅನುಕೂಲ ಸ್ವಲ್ಪ ಏನೋ ಅನುಕೂಲ. ಮತ್ತು ಹೊರಗೆ ಕಳಿಸಿದ್ರೆ ಮತ್ತೆ ಐದು ಹೊರಗೆ ಕೊಂದ್ರಂಗಿಲ್ಲ ನಾವು. ಜಲ ಹೋಗ್ಲಿಕ್ಕೆ ಒಳಗೆ ಸಾಯ್ತೀವಿ. ಒಳಗೆ ಏನಾಗೋದು ಆಗಲ್ಲ ಅದನ್ನು. ಇದು ಮತ್ತು ಖಚಿತ. ಯಾಕೆ ಅನುಭವಿಸ್ಬಿಟ್ಟು ನಾವು ಎಲ್ಲ ಹೇಳಾಡ್ತಿ ಸಂಕಟ ಆಗಿ ಒಳ್ಳೆಯಾಡ್ಕಾಡಿ ಚಕ್ಕ ದವಾಖಾನೆ ಹೋಗಿ ಕೆಟ್ಟ ಆಸೋದು ಭಾಳ ಆಗ್ಯಾವ. ಅವೆಲ್ಲ ಹೇಳಿದ್ರೆ ಅರ್ತಿಲ್ಲ. ಅದಕ್ಕೆ ನಾವು ಹೊಡ್ಯಾರ ಜೀವ ಹೋದ್ರು ನಾವು ಹೊಡ್ಯಾಕ ನಾವು ಗಟ್ಟಿ ಹಾಕೊಂಡಿರ್ತೀವಿ. ಸ್ವಲ್ಪ ಅನುಕೂಲ ಲಘು ಬತ್ತು ಸ್ವಲ್ಪ 4 ಮಂದಿಗೆ ಹೊತ್ತಿಗೆ ಸ್ವಲ್ಪ ಕೆಲಸ ಮಾಡಿಕೊಡ್ರಿ ನಮ್ಗೆ ಭಾಳ ಚಲೋ ಆಗತ್ತೆ. ನಾವು ಬಡಗು ಬದುಕೊಂಡು ದಾರಿ ಆಗತ್ತೆ. ಹೊರಗೆ ಮಾತ್ರ ಹೋಗಂಗಿಲ್ಲ ನಾವು. ನೀವು ಏನು ಹೇಳಿದ್ವಿ ಹೊರಗೆ ಹೋಗಂಗಿಲ್ಲ. ಬಿಸಿಲಾಗ ನಾವು ತ್ಯಾಗಮ ಆಗಿಬಿಟ್ಟಾವು ಹೊರಗೆ ಹೋಗ್ಬೇಕಕ್ಕೆ. ನಮಸ್ಕಾರ. ಮಾಧು ಸಾರ್ ರಾಮಚಂದ್ರ ಸಾವ್ ಮೆರವಾಡಿ. ಬೆಟಗೇರಿ ಕಾಯಿಪಲ್ಲೆ ಮಾರ್ಕೆಟು ಲಾಸ್ಟ್ ಮಳೆ ಗಾಳಿಗೆ ಆ ಕಡೆ ಪೂರ್ವ ಭಾಗದ್ದು ಕ್ರ್ಯಾಕ್ ಆಗಿತ್ತು. ಅದನ್ನೆಲ್ಲ ತೆಗೆದಿದ್ವಿ. ಮತ್ತು ಈ ವರ್ಷನೂ ಕೂಡ 2 ದಿವಸ ಮಳೆ ಗಾಳಿ ಬಂದಿರೋದ್ರಿಂದ ಈ ಕಡೆನೂ ಮಾರ್ಕೆಟಿಂದ ಇದು ಗೋಡೆ ಬಾಗಿದೆ. ಇದನ್ನು ಇವತ್ತು ನಾವು ಪರಿಶೀಲನೆ ಮಾಡಿ ನೋಡಿದ್ದೀವಿ. ಅದನ್ನು ಇಮಿಡಿಯೇಟ್ ಆಗಿ ತುರ್ತಾಗಿ ನಾವು ಏನು ಕ್ರಮ ತಗೋಬೇಕು ಸರಿಪಡಿಸ್ತೀವಿ. ಸದರ ವಿಚಾರವನ್ನು ಮಾನ್ಯ ಸಚಿವರ ಗಮನಕ್ಕೂ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದು ಇದನ್ನು ಕಾರ್ಯಪ್ರವೃತ್ತಿ ಮಾಡ್ತೀವಿ.